ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ಪಾರ್ಕಿಂಗ್ ವಿಚಾರವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಕೇಕ್ ಶಾಪ್ ಮ್ಯಾನೇಜರ್ ಮೇಲೆ ಮೂವರು ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ವಾಗ್ವಾದದ ದೃಶ್ಯ ಧ್ವನಿ ಸಮೇತ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಬೆಂಗಳೂರಿನ ಇಂದಿರಾನಗರದ ಸ್ಮೂರ್ ಕೇಕ್ ಶಾಪ್ ಮುಂದೆ ಈ ಘಟನೆ ನಡೆದಿರೋದು. ಶಾಪ್ ಮುಂದೆ ಪಾರ್ಕಿಂಗ್ ಮಾಡಿದ್ದನ್ನ ಮ್ಯಾನೇಜರ್ ಶೈಲೇಶ್ ಪ್ರಶ್ನೆ ಮಾಡಿದ್ದಾರೆ. ಅವರು ಪ್ರಶ್ನೆ ಮಾಡ್ತಾ ಇದ್ದಂತೆ ಅಲ್ಲಿ ವಾಗ್ವಾದ ಸ್ಟಾರ್ಟ್ ಆಗಿದೆ. ಶೈಲೇಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ 3 ಜನ. ಸ್ಮೂರ್ ಹೋಟೆಲ್ ಎದುರಿನ ಬಾರ್ಗೆ 3 ಜನ ಬಂದಿದ್ರು. ಬಾರ್ಗೆ ಬಂದವರು ಹೋಟೆಲ್ ಎದುರುಗಡೆ ಪಾರ್ಕಿಂಗ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ವಿಷಯವಾಗಿ ವಾಗ್ವಾದ ಆಗಿದೆ. ಬಳಿಕ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಶೈಲೇಶ್ ಮೇಲೆ. ಹಲ್ಲೆಯಿಂದಾಗಿ ಮ್ಯಾನೇಜರ್ ತುಟಿ ಹಾಗೇನೆ ಹಲ್ಲಿ ಗಾಯ ಆಗಿದೆ. ಹಲ್ಲೆಗೊಳಗಾದಂತಹ ಶೈಲೇಶ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಇಂಥ ವಿಷಯಗಳಿಗೆ ಕಿರಿಕ್ ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಕಿರಿಕ್ ಆಗೋದು, ಹಲ್ಲೆ ಮಾಡೋದು ಒಂಥರ ಸಾಮಾನ್ಯ ಆಗ್ಬಿಟ್ಟಿದೆ. ಸಿಎಂ ಬೊಮ್ಮಾಯಿಗೆ ಮತ್ತೆ ಮೀಸಲಾತಿ ಕಂಟಕ. 2A ಮೀಸಲಾತಿ ಕೊಡಲೇಬೇಕು. ಜಯ ಮೃತ್ಯುಂಜಯ ಸ್ವಾಮಿ ಗಡುವು. ಮತ್ತೊಂದು ಹೋರಾಟಕ್ಕೆ ಪಂಚಮಸಾಲಿಗರ ಸಿದ್ಧತೆ. ಇದು ಪಂಚಮಸಾಲಿ ಡೆಡ್ ಲೈನ್ ಸ್ಟೋರಿ. ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೇನೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಎದುರಾಗಿದೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿ ಘೋಷಣೆ ಮಾಡಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಮತ್ತೆ ಕೊಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈಗ ಮತ್ತೊಂದು ಟೆನ್ಷನ್ ಮೀಸಲಾತಿ ವಿಷಯವಾಗಿ. ಪ್ರತ್ಯೇಕ ಕೆಟಗರಿಯಲ್ಲಿ ಮೀಸಲಾತಿಯನ್ನ ನೀಡಿ ಸರ್ಕಾರ ಖುಷಿ ಪಟ್ಟಿತ್ತು. ಹಬ್ಬ ಬೀಸೋ ದೊಣ್ಣೆಯಿಂದ ನಾವು ತಪ್ಪಿಸ್ಕೊಂಡ್ಬಿಟ್ವಲ್ಲ, ಇನ್ನೇನು ಚುನಾವಣೆ ಬರುತ್ತೆ, ಚುನಾವಣೆ ಸಂದರ್ಭದಲ್ಲಿ ಪಂಚಮಸಾಲಿಗಳು ನಮ್ಮ ಮೇಲೆ ತಿರುಗಿ ಬೀಳಬಾರ್ದು, ಮತಗಳನ್ನ ಬೇರೆಯವ್ರಿಗೆ ಹಾಕಬಾರದು, ಹೆಂಗೋ ಅವರು ಓಟನ್ನ ಹಿಡಿದಿಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಆ ಪ್ರತ್ಯೇಕ ಕೆಟಗರಿಯಲ್ಲಿ ಸರ್ಕಾರ ಮೀಸಲಾತಿಯನ್ನ ಕೊಟ್ಟಿತ್ತು. ಆದ್ರೆ ನಮ್ಗೆ 2A ಮೀಸಲಾತಿನೇ ಬೇಕು, ನೀವು ಕೊಟ್ಟಿರುವಂತ ಪ್ರತ್ಯೇಕ ಕೆಟಗರಿ ಮೀಸಲಾತಿ ನಮಗೆ ಬೇಡ ಅಂತ ಹೇಳಿ ಪಂಚಮಸಾಲಿಗರು ಪಟ್ಟನ್ನ ಹಿಡಿದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಪಂಚಮಸಾಲಿ ಹೋರಾಟಗಾರರು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಈ ಸಲ ಕೊಟ್ಟಿರುವಂತ ಡೆಡ್ ಲೈನ್ ಏನು, ಸರ್ಕಾರಕ್ಕೆ ಕೊಟ್ಟಿರುವಂತ ಎಚ್ಚರಿಕೆ ಏನು ಅಂದ್ರೆ ಜನವರಿ 12ನೇ ತಾರೀಕಿನ ಒಳಗೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಘೋಷಣೆ ಆಗಬೇಕು. ಗುರುವಾರದ ಒಳಗೆ ರಾಜ್ಯ ಪತ್ರವನ್ನ ಹೊರಡಿಸಬೇಕು. ಸಿಎಂ ಮೀಸಲಾತಿ ಘೋಷಣೆ ಮಾಡದೇ ಇದ್ರೆ 15ನೇ ತಾರೀಕು ಸಿಎಂ ಮನೆ ಎದುರು ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ. ಸಿಎಂ ಬಸವರಾಜ ಬೊಮ್ಮಾಯಿಗೆ ಈಗ ಪಂಚಮಸಾಲಿ ಸಮುದಾಯದವರು ಡೆಡ್ ಲೈನ್ ಕೊಟ್ಟಿರೋದು. ಸರ್ಕಾರಕ್ಕೆ ಸ್ವಾಮೀಜಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೆ ಹೋರಾಟದ ಎಚ್ಚರಿಕೆಯನ್ನ ಪಂಚಮಸಾಲಿ ಹೋರಾಟಗಾರರು ಕೊಟ್ಟಿದ್ದಾರೆ. ಜನವರಿ 12ನೇ ತಾರೀಕು ಅಂದರೆ ಗುರುವಾರದ ಒಳಗಾಗಿನೇ ನೀವು ಪಂಚಮಸಾಲಿ ಸಮಾಜಕ್ಕೆ ಆ 2A ಮೀಸಲಾತಿಯನ್ನು ಅದಕ್ಕೆ ಸರಿ ಸಮಾನವಾಗಿರ್ತಕ್ಕಂಥ ಆ 2A ಒಳಗೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಒಳಗೊಂಡಂತಹ ಏನು ಮೀಸಲಾತಿನ ಯಾವ ಗ್ರೂಪಲ್ಲಿ ಮಾಡ್ತೀವಿ ಮಾಡಿ ನಿಮಗೆ ಬಿಟ್ಟಿದ್ದು ಅದನ್ನು ಕೂಡಲೇ ನೀವು ಅಧಿಸೂಚನೆ ಹೊಡಿಸಿ. ಎಷ್ಟು ಮೀಸಲಾತಿ ಪ್ರಮಾಣವನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಮಾಣದ ಸಂಖ್ಯೆಯನ್ನು ಗೊತ್ತು ಮಾಡಿ ಅದಕ್ಕೆ ರಾಜ್ಯ ಪತ್ರವನ್ನು ಹೊರಡಿಸುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಜನವರಿ 13ನೇ ತಾರೀಕು ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಅವರ ಮನೆ ಮುಂದಲೇ ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿನಿ. ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಈ ಸಂಘಟನೆ ಶಕ್ತಿಯನ್ನು ಯಾವ ರೀತಿಯಾಗಿ ಆ 2023 ಚುನಾವಣೆಗೆ ಇದು ಎದುರು ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಹ ನಾವೆಲ್ಲ ಕಾದು ನೋಡಬೇಕಾಗಿದೆ. ಇನ್ನು BSY ವಿರುದ್ಧ ವಿಜಯಾನಂದ ಕಾಶಪ್ಪನವರ್ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡದಂತೆ BSY ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಮಾತು ಕೊಟ್ಟಿದ್ರು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ. ಆದ್ರೆ ಈಗ ಹೀಗ್ಯಾಕೆ ಅನ್ನೋ ಪ್ರಶ್ನೆಯನ್ನ ವಿಜಯಾನಂದ ಕಾಶಪ್ಪನವರು ಕೇಳಿದ್ದಾರೆ. ಸಿಎಂ ಮೇಲೆ ಮೀಸಲಾತಿ ಕೊಡದಂತೆ ಒತ್ತಡ ಇದೆಯಂತೆ, ಅದನ್ನ ಯಡಿಯೂರಪ್ಪನವರೇ ಹೇರ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಈಗ
ವಿಜಯಾನಂದ ಕಾಶ್ಯಪ್ರವರು ಮಾಡಿರೋದು ತಮ್ಮ ಪುತ್ರನೇ ಸಿಎಂ ಆಗಬೇಕು ಅಂತ ಮೀಸಲಾತಿಯನ್ನ ಕೊಡ್ತಾ ಇಲ್ವಂತೆ. ಈ ರೀತಿ ಯಡಿಯೂರಪ್ಪ ವಿರುದ್ಧ ಕಾಶ್ಯಪ್ರವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಾವು ಶಿಗ್ಗಾಂವ್ ಅವರ ಯಾರು ಬಸವರಾಜ ಬೊಮ್ಮಾಯಿ ಅವರ ಗೃಹ ಮುಂದೆ ಅವ್ರ ಮನೆ ಮುಂದೆ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನು ನಮಗೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಅನೇಕ ಕೆಲವಷ್ಟು BJPಯ ನಾಯಕರು ಇದು ಆಗಿದ್ದ ವಿಷಯಗಳನ್ನು ನಾವು ಅಲ್ಲಿ ಬಹಿರಂಗವಾಗಿ ಚರ್ಚೆ ಆಗಿದೆ. ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪನವರೇ ಅವ್ರಿಗೆ ಕರ್ಕೊಂಡು ಹೋಗಿ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಲಿಂಗಾಯತ ಪಂಚಮಸಾಲಿಗೆ ಕೊಡಬಾರದು ಅನ್ನೋದನ್ನು ಅವ್ರು ಹೇಳಿದಾರಂತೆ. ಯಾಕಂದರೆ ನಮಗೆ ಅನುಮಾನ ಬರ್ತಾ ಇದೆ, ಅವರೇ ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಮಾತು ಕೊಟ್ಟರು. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಸವಾಲು ಹಾಕಿದಾಗ ಪ್ರಶ್ನೆ ಮಾಡಿದಾಗ ಎದ್ದು ನಿಂತು ಉತ್ತರ ಕೊಟ್ಟರು. 6 ತಿಂಗಳಲ್ಲಿ ನಾನು ಹಿಂದುಳಿದ ವರ್ಗದ ವರದಿಯನ್ನು ಪಡೆದು ಮೀಸಲಾತಿಯನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟರಲ್ಲ, ಅವರೇ ಮುಖ್ಯಮಂತ್ರಿ ಇದ್ದರು 6 ತಿಂಗಳ ಮುಂದೆ ಕೊಡಲೇ ಹೋದರು ಅವರು. ನಮಗೆ ಅದಕ್ಕೆ ಅವ್ರ ಮೇಲೆ ಸಂಪೂರ್ಣವಾಗಿ ಅನುಮಾನ ಆಗಿಬಿಟ್ಟಿದೆ. ತಿರುಪತಿಯಲ್ಲಿ ಕೂಡ ಈ ಒಪ್ಪಂದ ಆಗಿದೆ ಅನ್ನೋದು ಮಾಹಿತಿ ನಮಗೆ ತಿಳಿದಿದೆ. CM ಅವರು ಪಾಪ ಅವರು ಹೇಳಿಲ್ಲ, ಅವ್ರಿಗೆ ಒತ್ತಡ ಇದೆ ಅನ್ನೋದನ್ನು ನಮಗೆ ಒಂದು ಗಮನಕ್ಕೆ ಕೊಟ್ಟಿದ್ದ. ಅವ್ರಿಗೆ ಒತ್ತಡ ಇದೆ, ಅವರೇ ಈ ರಾಜ್ಯದ ಲಿಂಗಾಯತರ ನಾಯಕರಾಗಬೇಕು, ಅವ್ರ ಮಗ ಆಗಬೇಕು, ಮುಂದೆ ಬೇರೆಯವ್ರು ಯಾರೂ ಆಗೋದು ಅವರಿಗೆ ಅವಶ್ಯಕತೆ ಇಲ್ಲ. ಆ ಕಾರಣ ಈ ತರ ರಾಜ್ಯದಲ್ಲಿ ಪ್ರಬಲ ಸಮುದಾಯದವರು ಕೂಡ ಮೀಸಲಾತಿಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೇಳಿದವ್ರಿಗೆಲ್ಲ ಕೊಟ್ರೆ ನಿಜವಾಗಿ ಅವಶ್ಯಕತೆ ಯಾರಿಗಿದೆ ಅಂತವರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಹಳ್ಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅನೇಕ ಪ್ರಬಲ ಕೋಮುಗಳು ಸಹ ನೀವು ಮೀಸಲಾತಿ ಕೇಳಿದ್ರೆ ನಿಜವಾಗಿ ಯಾರಿಗೆ ಸಿಗಬೇಕೋ ಇವತ್ತಿನ ದಿನ ಅನೇಕ ಸಮುದಾಯದವರು ಇನ್ನೂ ಬಹಳಷ್ಟು ದುಸ್ಥಿತಿಯಲ್ಲಿದ್ದಾರೆ. ಅದನ್ನು ಬಿಟ್ಟು ನೀವು ಎಲ್ಲ ಸಮುದಾಯದವರಿಗೂ ರಾಜಕೀಯ ಉದ್ದೇಶದಿಂದ ಕೊಡ್ತಾ ಹೋದರೆ ಇದರಿಂದ ಮೀಸಲಾತಿಯ ಉದ್ದೇಶ ಏನಿದೆ, ಅಂಬೇಡ್ಕರ್ ಅವರು ಯಾವ ದೃಷ್ಟಿಯಿಂದ ಮೀಸಲಾತಿ ಹೇಳಿದ್ರು ಅದರ ಉದ್ದೇಶಕ್ಕೆ ತೊಂದರೆ ಆಗುತ್ತಿರು. ಆದರೆ ಇದನ್ನು ಉಪಯೋಗಿಸ್ಕೊಂಡು ಎಲ್ಲ ಸಮುದಾಯಗಳು ಕೇಳ್ತಾ ಹೋದರೆ, ನಾವು ಹಾಗೆ ಸರ್ಕಾರದವರು ಕೊಡ್ತಾ ಹೋದರೆ ನಿಜವಾಗಿ ಯಾರಿಗೆ ಅವಶ್ಯಕತೆ ಇದೆ, ನಿಜವಾಗಿ ಯಾರಿಗೆ ಊರುಗೋಲಾಗಬೇಕು ಅಂಥವ್ರಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಹಾಗಾಗಿ ಈ ರೀತಿ ಮೀಸಲಾತಿ ಕೊಡೋದನ್ನು ಆ ಒಂದು ಸಮುದಾಯದವರು ವಿರೋಧ ಮಾಡೋದನ್ನು ನನಗೆ ತಿಳಿದು ಬಂದಿದೆ. ಆ ದೃಷ್ಟಿಯಲ್ಲೂ ಸಹ ಸರ್ಕಾರದವರು ಯೋಚನೆ ಮಾಡಬೇಕು. ಬರೀ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಸುದೀರ್ಘವಾದಂತಹ ಹೋರಾಟ 2A ಮೀಸಲಾತಿ ಪಂಚಮಸಾಲಿಗಳಿಗೆ ಕೊಡಬೇಕು ಅಂತ ಹೇಳಿ ರೀಸೆಂಟ್ ಆಗಿ ಬೆಳಗಾವಿಯಲ್ಲಿ ಸೆಷನ್ ನಡೆಯುವಂತ ಸಂದರ್ಭದಲ್ಲೂ ನಾವು ನೋಡಿದ್ವಿ. ಆಗ CM ಆಣೆಯೆಲ್ಲ ಮಾಡಿ ಹೇಳಿದ್ದಾರೆ ಅಂತ ನಾಯಕರು ಬಂದು ಮನವೊಲಿಕೆ ಪ್ರಯತ್ನವನ್ನ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮುಂದೆ ಮಾಡಿದ್ರು. ಆದ್ರೆ ಪ್ರತ್ಯೇಕ ಕೆಟಗರಿಯಲ್ಲಿ ಮೀಸಲಾತಿ ಅನೌನ್ಸ್ ಆದ್ರೂ ಕೂಡ ನಮಗೆ 2A ಮೀಸಲಾತಿ ಬೇಕು ಅಂತ ಮತ್ತೆ ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ. ಸೊ ಈ ಸಲ ಡೆಡ್ಲೈನ್ ನೋಡ್ತಾ ಇದ್ರೆ ಉಗ್ರ ಹೋರಾಟ ನಡೀಬಹುದು ಅನ್ಸುತ್ತಾ ಸರ್ಕಾರದಿಂದ 2A ಮೀಸಲಾತಿ ಘೋಷಣೆ ಆಗದೆ ಇದ್ರೆ? ಶರ್ಮಿತಾ, ಚುನಾವಣೆ ಹೊಸ್ತಲಲ್ಲಿ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿರುವಂತಹ 2A ಪಂಚಮಸಾಲಿ ಹೋರಾಟ ಏನಿದೆ ಇದನ್ನ ಸಮಾಧಾನ ಪಡಿಸುವ ಹಿನ್ನೆಲೆಯಲ್ಲಿ ಕಳೆದ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವರು ಪ್ರತ್ಯೇಕವಾದಂತಹ ಒಂದು ಪ್ರವರ್ಗವನ್ನ ಸೃಷ್ಟಿ ಮಾಡುವ ಮೂಲಕ ಪಂಚಮಸಾಲಿ ಸಮುದಾಯವನ್ನ ಸಮಾಧಾನ ಪಡಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು. ಆದ್ರೆ ಈ ಒಂದು ಸರ್ಕಾರದ ನಿರ್ಧಾರವನ್ನ ಇದೀಗ ಪಂಚಮಸಾಲಿ ಹೋರಾಟಗಾರರು ತಿರಸ್ಕಾರ ಮಾಡಿರುವಂತದ್ದು. ಪ್ರಮುಖವಾಗಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಗದ್ಗುರುಗಳಾಗಿರುವಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನ ನಡೆಸುವ ಮೂಲಕ ಸರ್ಕಾರದ ನಿರ್ಧಾರವನ್ನ ತಿರಸ್ಕಾರ ಮಾಡಿದ್ದೇವೆ. ಆ ಬಳಿಕ ನಾವೀಗ ಮತ್ತೆ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ ಕೊಡ್ತಾ ಇದ್ದೇವೆ. ಸರ್ಕಾರ ಜನವರಿ 12ನೇ ತಾರೀಕಿನ ಒಳಗಾಗಿ ಸಂಪೂರ್ಣ 2A ಮೀಸಲಾತಿಯನ್ನ ಘೋಷಣೆ ಮಾಡಬೇಕು. 2A ಮೀಸಲಾತಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ಸೌಲಭ್ಯಗಳು ಪಂಚಮಸಾಲಿಗರಿಗೆ ಸಿಗಬೇಕು. ಒಂದು ವೇಳೆ ಈ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳದೆ ಹೋದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಿವಾಸದ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನ ಆರಂಭಿಸ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಹಾವೇರಿಯಲ್ಲಿರ್ತಕ್ಕಂತಹ ಶಿಗ್ಗಾಂವಿಯಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಿವಾಸದ ಎದುರುಗಡೆ ನಾನು ಧರಣಿಯನ್ನ ಕೂತ್ಕೊಳ್ತೇನೆ. ಈ ಒಂದು ಧರಣಿಗೆ ಪಂಚಮಸಾಲಿ ಸಮುದಾಯದ ಜನರು ರೊಟ್ಟಿ ಬುತ್ತಿಯನ್ನ ಕಟ್ಟಿಕೊಂಡು ಬಂದು ನನ್ನ ಜೊತೆ ಹೋರಾಟಕ್ಕೆ ಬೆಂಬಲವನ್ನ ನೀಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಕಳೆದ 6 ಬಾರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗಾಗಿರ್ಬೋದು, ಹಿಂದಿನ ಸರ್ಕಾರಕ್ಕಾಗಿರ್ಬಹುದು ನಾವು ಡೆಡ್ಲೈನ್ ಅನ್ನ ಕೊಟ್ಟಿದ್ದೇವೆ. 6 ಬಾರಿ ಮಾತನ್ನ ತಪ್ಪಿದ್ದಾರೆ. ಹೀಗಾಗಿ ಈ ಬಾರಿ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ, ಮತ್ತೆ ಹೋರಾಟವನ್ನ ಆರಂಭಿಸ್ತೇವೆ. ಜನವರಿ 13ನೇ ತಾರೀಕಿನಿಂದ ಧರಣಿಯನ್ನ ಆರಂಭಿಸುವ ಮೂಲಕ ಈ ಬಾರಿ ಬರ್ತಕ್ಕಂತಹ ಸಂಕ್ರಮಣವನ್ನ ಹೋರಾಟದ ಮೂಲಕ ಆಚರಣೆ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ನೀಡಿರುವಂತದ್ದು. ಅದರ ಜೊತೆಗೇನೆ
ಈ ಒಂದು ಸ್ವಾಮೀಜಿಗಳ ಜೊತೆಗೆ ನಿನ್ನೆ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಾಜಿ ಶಾಸಕ ವಿಜಯಾನಂದ್ ಕಾಶಪ್ಪನವರು ಕೂಡ ಒಂದು ಆರೋಪವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡದೇ ಇರೋದಕ್ಕೆ ನೇರವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ ಕಾರಣ. ಯಾಕಂತಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ತಿರುಪತಿಯಲ್ಲಿ ಆಣೆ ಮಾಡಿಸುವ ಮೂಲಕ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಬಾರದು ಅನ್ನುವಂತಹ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡದೆ ಪ್ರತ್ಯೇಕವಾಗಿ ಒಂದು ಪ್ರವರ್ಗವನ್ನ ಸೃಷ್ಟಿ ಮಾಡುವ ಮೂಲಕ ಕಣ್ಣೊರೆಸುವ ತಂತ್ರವನ್ನ ಮಾಡಿದ್ದಾರೆ. ಈ ಒಂದು ಸರ್ಕಾರದ ತಂತ್ರಕ್ಕೆ ನಾವು ಮಣಿಯೋದಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅದರ ಜೊತೆಗೇನೆ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಾಣಿ ಅವರ ವಿರುದ್ಧ ಕೂಡ ಸಾಕಷ್ಟು ಹರಿಹಾಯ್ದಿರುವಂತದ್ದು. ಈ ರೀತಿಯಾಗಿ ಏನು BS ಯಡಿಯೂರಪ್ಪನವರ ವಿರುದ್ಧ ಇಂತಹ ಆರೋಪಗಳನ್ನ ಮಾಡುವ ಮೂಲಕ ಮತ್ತೆ ಪಂಚಮಸಾಲಿ ಸಮುದಾಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತಾ ಇದೆ. ಇದು ಚುನಾವಣೆ ಹೊಸ್ತಿಲಲ್ಲಿ ಸರ್ಕಾರಕ್ಕೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತಹ ಲಕ್ಷಣಗಳು ಇದಾವೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್. ಈ ಕ್ಷಣದ ಅಪ್ಡೇಟ್ಸ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ, ಇಲ್ಲಿ ನೋಡಿ, ಈ ಸ್ಟೋರಿ ನೀವು ನೋಡ್ಲೇಬೇಕು. ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ ಮಕ್ಕಳಲ್ಲಿನ ಅಪೌಷ್ಟಿಕತೆ. ಆತಂಕಕಾರಿ ಮಟ್ಟದಲ್ಲಿದೆ ರಾಜ್ಯದ ಮಕ್ಕಳ ಅಪೌಷ್ಟಿಕತೆ. ಈ ಮಾಹಿತಿ ಸಿಕ್ಕಿರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಲೇ. ಸರ್ಕಾರ ಈಗ ಯೋಜನೆಗಳನ್ನ ಕೈಗೊಂಡಿದೆ, ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಅದು ಪ್ರಯೋಜನ ಬರ್ತಾ ಇಲ್ಲ, ಪ್ರಯೋಜನ ಆಗ್ತಾ ಇಲ್ಲ. 6 ತಿಂಗಳಲ್ಲಿ 1,89,958 ಮಕ್ಕಳಿಗೆ ಅಪೌಷ್ಟಿಕತೆಯ ಸಮಸ್ಯೆ ಕಾಡಿದೆ. 1,80,130 ಮಕ್ಕಳಿಗೆ ಮಧ್ಯಮ ಪ್ರಮಾಣದಲ್ಲಿ ಅಪೌಷ್ಟಿಕತೆ ಇದ್ರೆ 9,828 ಮಕ್ಕಳಿಗೆ ತೀವ್ರತರವಾದ ಅಪೌಷ್ಟಿಕತೆ ಸಮಸ್ಯೆ ಕಾಡ್ತಾ ಇದೆ. ಇನ್ನು ಮೈಸೂರು ಹಾಗೇನೆ ಬೀದರ್ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಅಪೌಷ್ಟಿಕತೆ ಮಕ್ಕಳಲ್ಲಿ ಕಾಡ್ತಾ ಇರೋದು. ಸರ್ಕಾರ ಏನೇ ಕ್ರಮ ಕೈಗೊಂಡ್ರೂ ಕೂಡ ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಲೇ ಈ ಮಾಹಿತಿಗಳು ಲಭ್ಯವಾಗಿರೋದು. ರಾಜ್ಯದಲ್ಲಿ ಮತ್ತೊಮ್ಮೆ ಅಪೌಷ್ಟಿಕತೆಯ ಅಬ್ಬರ ತಾಂಡವವಾಡ್ತಾ ಇದೆ. 6 ತಿಂಗಳಲ್ಲಿ 1,89,958 ಮಕ್ಕಳಿಗೆ ಅಪೌಷ್ಟಿಕತೆ ಕಾಡ್ತಾ ಇದೆ. ಇನ್ನು ಅಪೌಷ್ಟಿಕತೆ ನಿವಾರಣೆಗೆ ಸರ್ಕಾರನು ಸಾಕಷ್ಟು ಹಣವನ್ನ ಖರ್ಚು ಮಾಡ್ತಾ ಇದೆ. ಅಂದ್ರೆ ಪ್ರತಿ ಮಗುವಿಗೆ ದಿನಕ್ಕೆ 12 ರೂಪಾಯಿ ತರ ಇವರು ಖರ್ಚು ಮಾಡ್ತಾ ಇದ್ದಾರೆ. ಈಗ ಮೊಟ್ಟೆ ಇರ್ಬೋದು, ಜೊತೆಗೆ ಹಾಲು, ಇದೆಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪೌಷ್ಟಿಕ ಆಹಾರ ಕೊಡ್ತಾ ಇದ್ರು ಅಪೌಷ್ಟಿಕತೆ ಮಾತ್ರ ತಾಂಡವವಾಡ್ತಾ ಇದೆ, ಎಸ್ಪೆಷಲಿ ಮೈಸೂರು ಮತ್ತೆ ಬೀದರ್ ಭಾಗದಲ್ಲಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೌಷ್ಟಿಕ ಆಹಾರಕ್ಕೋಸ್ಕರನೇ ಪ್ರತಿ ಮಗುವಿನ ಮೇಲೆ 12 ರೂಪಾಯಿ ಖರ್ಚನ್ನ ಸರ್ಕಾರ ಹಾಕ್ತಾ ಇದ್ರು ಕೂಡ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಹಾಗಾದ್ರೆ? ಶರ್ಮಿತಾ, ನೀವು ಹೇಳ್ದಂಗೆ ಪ್ರತಿ ಮಗುವಿಗೆ ಪೌಷ್ಟಿಕಾಂಶದ ಕೊರತೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು 12 ರೂಪಾಯಿಯನ್ನ ಸರ್ಕಾರ ಖರ್ಚು ಮಾಡ್ತಿದೆ. 12 ರೂಪಾಯಿ ಅಂತ ಹೇಳಿದ್ರೆ ದಿನಕ್ಕೆ ವಾರದಲ್ಲಿ 2 ಬಾರಿ ಮೊಟ್ಟೆ, 150 ಮಿಲಿಲೀಟರ್ ಹಾಲನ್ನ ಕೊಡ್ತಿರುವಂತದ್ದು. 12 ರೂಪಾಯಿ ಲೆಕ್ಕದಲ್ಲಿ ನೋಡಿದ್ರೆ ಪ್ರತಿದಿನಕ್ಕೆ 4,39,25,356 ರೂಪಾಯಿ ಖರ್ಚಾಗುವಂತದ್ದು ಪ್ರತಿದಿನ ಮಕ್ಕಳಿಗೆ. ಆದ್ರೆ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತಿದ್ರು ಕೂಡ ಮಕ್ಕಳಲ್ಲಿ ಮಾತ್ರ ಅಪೌಷ್ಟಿಕತೆ ತಾಂಡವಾಡ್ತಿದೆ. ಯಾಕೆ ಅಂತ ಕ್ವಶನ್ ಮಾಡ್ತಾ ಹೋದ್ರೆ, ಒಂದ್ ಕಡೆಯಿಂದ ಅಪೌಷ್ಟಿಕತೆ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ, ಮಕ್ಕಳಿಗೆ ಮಕ್ಕಳ ಬೆಳವಣಿಗೆಗೆ ಬೇಕಾದಂತಹ ಖನಿಜಾಂಶ, ಲವಣಾಂಶ, ವಿಟಮಿನ್ಸ್ ಗಳು ಸಿಗದೆ ಹೋಗೋದು, ಜೊತೆಗೆ ಬೌದ್ಧಿಕ ಸಾಮರ್ಥ್ಯತೆ ಕುಸಿತವಾಗೋದು, ಇದನ್ನ ಅಪೌಷ್ಟಿಕತೆ ಅಂತ ಕರೀತಾರೆ. ಇದನ್ನ ಹೋಗ್ಲಾಡಿಸಬೇಕು ಅಂತ ಸರ್ಕಾರ ವಿವಿಧ ಯೋಜನೆಗಳ ಜಾರಿಗೆ ತರ್ತಿದೆ. ಏನು ಅಂಗನವಾಡಿ ಹಂತದಲ್ಲಿ ಇರುವಂತಹ ಮಕ್ಕಳಿಗೆ ಮಾತೃವಂದನಾ ಯೋಜನೆ ಮೂಲಕ ವಿವಿಧ ರೀತಿಯ ಪೌಷ್ಟಿಕಾಂಶ ತಾಯಿಯಂದ್ರಿಗೂ ಕೂಡ ಕೊಡ್ತಿರುವಂತದ್ದು, ಜೊತೆಗೆ ಮಕ್ಕಳಿಗೆ ಕೂಡ ಕೊಡ್ತಿರುವಂತದ್ದು. ಇನ್ನು ಶಾಲಾ ಹಂತದಲ್ಲಿ ಬಂದ್ರೆ ಮಕ್ಕಳಿಗೆ ಬಾಳೆಹಣ್ಣು ಇರ್ಬೋದು, ಹಾಲು ಇರ್ಬೋದು, ಚಕ್ಕಿ ಇರ್ಬೋದು, ಇಂತಹ ಮೊಟ್ಟೆ ಇರ್ಬೋದು, ಮುಂತಾದಂತಹ ಪೌಷ್ಟಿಕಾಂಶದ ಆಹಾರವನ್ನ ಕೊಡ್ತಿರುವಂತದ್ದು. ಇಷ್ಟೆಲ್ಲ ಕೊಡ್ತಿದ್ರು ಮಕ್ಕಳಲ್ಲಿ ಯಾಕೆ ಪೌಷ್ಟಿಕಾಂಶ ಬರ್ತಿಲ್ಲ, ಯಾಕೆ ಅಪೌಷ್ಟಿಕತೆ ತಾಂಡವಾಡ್ತಿದೆ ಅಂತ ಆರೋಗ್ಯ ಇಲಾಖೆ ಜೊತೆಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಶಿಕ್ಷಣ ಇಲಾಖೆಯನ್ನು ಪ್ರಶ್ನೆ ಮಾಡಿದ್ರೆ, ಅವರು ಈಗಾಗಲೇ ಮಕ್ಕಳಲ್ಲಿ ನಾವು ಕೊಡ್ತಿರುವಂತಹ ಏನು ಆಹಾರ ಇದೆ ಅವರನ್ನು ಪೂರಕವಾಗಿ ಕೊಡ್ತಿದೀವಿ, ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದನ್ನು ಈಗ ಏನು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಿದ್ರಲ್ಲ ಮಕ್ಕಳು, ಇದು ದೇಶದ ಭವಿಷ್ಯವನ್ನ ಸೂಚಿಸುತ್ತೆ. ಯಾಕಂತಂದ್ರೆ
ಇಂದಿನ ಮಕ್ಕಳೇ ಮುಂದಿನ ಭಾರತ ದೇಶ ಭವ್ಯ ಪ್ರಜೆಗಳು ಅನ್ನುವಂತ ಮಾತನ್ನ ಸರ್ಕಾರನೇ ಹೇಳುತ್ತೆ, ನಾವೆಲ್ಲ ಹೇಳಿರ್ತೀವಿ. ಆದ್ರೆ ಮಕ್ಕಳೇ ಅಪೌಷ್ಟಿಕದಿಂದ ಬೆಳೆಯುತ್ತಿದ್ರೆ ಮುಂದಿನ ಭವಿಷ್ಯ ಹೇಗೆ ಅನ್ನುವಂತ ಚಿಂತನೆ ಕೂಡ ಕಾಡ್ತಿರುವಂತದ್ದು. ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ನಡೆಸಿರುವಂತಹ ಈ ಸರ್ವೆ, ಇದು ಆಲ್ ಓವರ್ ಕರ್ನಾಟಕದಲ್ಲಿ ನಡೆಸಿರುವಂತಹ ಸರ್ವೆಯಲ್ಲಿ ಈ ಒಂದು ವಿಷಯ ಬಯಲಾಗಿರುವಂತದ್ದು. ಶಿಕ್ಷಣ ಇಲಾಖೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದೆ. ಜೊತೆಗೆ ಆರೋಗ್ಯ ಇಲಾಖೆ ಗೊತ್ತಿದ್ದ ಸಭೆಯನ್ನು ಕೂಡ ನಡೆಸೋಕೆ ಮುಂದಾಗಿರುವಂತದ್ದು. ಅಂದ್ರೆ ಯಾಕೋಸ್ಕರ ಇಷ್ಟು ಪ್ರಮಾಣದಲ್ಲಿ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ಸ್ ಎದುರಾಗಿದೆ, ಇಷ್ಟೆಲ್ಲ ಯೋಜನೆಗಳ ಜಾರಿಗೆ ತರ್ತೀವಿ. ಜೊತೆಗೆ ಮಕ್ಕಳಿಗೆ ಕಬ್ಬಿಣಾಂಶದ ಕೊರತೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಪ್ರತಿ 6 ತಿಂಗಳಿಗೊಂದ್ಸಲ ಕಬ್ಬಿಣಾಂಶ ಕೊರತೆಯನ್ನು ಹೋಗಲಾಡಿಸುವಂತ ಟ್ಯಾಬ್ಲೆಟ್ ಅನ್ನ ಕೊಡ್ತಿರುವಂತದ್ದು. ಈ ಎಲ್ಲಾ ಯೋಜನೆಗಳನ್ನು ಜಾರಿಗೆ ತಂದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಭೆಯನ್ನ ನಡೆಸೋಕೆ ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಂಜನ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಪೂಜಾ ಸಾಮಗ್ರಿ ಗೋಡೌನ್ಗೆ ಬೆಂಕಿ ಬಿದ್ದಿತ್ತು. ಸತೀಶ್ ಸ್ಟೋರ್ ಎಂಬ ಗೋಡೌನ್ನಲ್ಲಿ ರಾತ್ರಿ ಸುಮಾರು 11:30ರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗೋಡೌನ್ನಲ್ಲಿ ಕರ್ಪೂರ, ಉದಿನಕಡ್ಡಿ, ದೀಪದ ಎಣ್ಣೆ ಮತ್ತು ಇತರೆ ಪೂಜಾ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ. ವೆಲ್ಕಮ್ ಬ್ಯಾಕ್. ನಿರ್ಮಾಣವಾಗಿ ವರ್ಷ ಕಳೆದರೂ ಉದ್ಘಾಟನೆಯಾಗಿಲ್ಲ ವಸತಿ ಕಾಲೇಜಿನ ಕಟ್ಟಡ. ಕೊಪ್ಪಳದ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ವಸತಿ ಕಾಲೇಜಿನ ಕಟ್ಟಡ. ತಳಕಲ್ನಲ್ಲಿ 27 ಕೋಟಿ ವೆಚ್ಚದಲ್ಲಿ ರೆಡಿಯಾಗಿದೆ ವಸತಿ ಕಾಲೇಜಿನ ಕಟ್ಟಡ. 1 ವರ್ಷ ಆದರೂ ಕೂಡ ಶಿಕ್ಷಣ ಇಲಾಖೆಗೆ ಕಟ್ಟಡವನ್ನ ಹಸ್ತಾಂತರ ಮಾಡಿಲ್ಲ. ಸಚಿವ ಹಾಲಪ್ಪ ಆಚಾರ್ ತಡ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಈ ವರ್ಷವೇ ಶುರು ಆಗುತ್ತೆ ಅಂತ ಹೇಳಿ ಸಚಿವ ಹಾಲಪ್ಪ ಆಚಾರ್ ಉತ್ತರ ಕೊಡ್ತಾ ಇದ್ದಾರೆ. ಸುಮಾರು 120 ವಿದ್ಯಾರ್ಥಿಗಳ ವಾಸಕ್ಕೆ ವಸತಿ ಕಾಲೇಜೇನೋ ರೆಡಿಯಾಗಿದೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಪದವಿ ವಿದ್ಯಾರ್ಥಿಗಳಿಗೆ ರೆಡಿಯಾಗಿದೆ ಈ ವಸತಿ ಕಾಲೇಜಿನ ಕಟ್ಟಡ. ವಸತಿ ಕಾಲೇಜಲ್ಲಿ ಇರಲಿಲ್ಲ. ಒಂದು 25 ಕೋಟಿ ಕೊಟ್ಟು 6 ಹೆಚ್ಚುವರಿಯಾಗಿ HKDP ಮಾಡಿದೆ. ಅದ್ರೊಳಗೆ ಅದು ಅಪ್ರೂವ್ ಆಗಕ್ಕಾಗಿಲ್ಲ. ಟೈಮ್ ಬಂದ್ ಲೇಟ್. ಸಿಬ್ಬಂದಿಗಳನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಸೈಮಲ್ಟೇನಿಯಸ್ಲಿ ಮೂವ್ ಮಾಡಿದ್ವಿ ಅಲಾಂಗ್ ವಿತ್ ದ ಬಿಲ್ಡಿಂಗ್. ಆ ಬಿಲ್ಡಿಂಗ್ ಅಪ್ರೂವ್ ನಾನು ಕೊಟ್ಟ ಮೇಲೆ ಟೆಂಡರ್ ಕರೆದು ಕುಮಾರಸ್ವಾಮಿ ಗವರ್ಮೆಂಟ್ ಬಂದ ಮೇಲೆ ಅದ್ರ ಫೈಲ್ ಅಪ್ರೂವ್ ಮಾಡಿ ಮುಗಿದು ಹೋಗ್ತಾರೆ. ಏನು ಇಲ್ಲ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ. ಜೀವ ಇಶ್ಯೂ ಮಾಡಕ್ಕಾಗಿಲ್ಲ ಅವ್ರಿಗೆ. ಟೆಂಡರ್ ಕರೆದ್ರು ಮುಂದಾದ್ರೆ ಕಾಲೇಜ್ ಕಂಪ್ಲೀಟ್ ಆದ್ಮೇಲೆ ಸಿಬ್ಬಂದಿ ಅಪ್ರೂವ್ ಮಾಡ್ತಾರ. ಈಗ ಮಾಡ್ಬೇಕು ಸರ್ಕಾರ ಅಂತ ಹೇಳೋದು ನಾನು. ಮೊದಲ ಪ್ರೊಫೆಸರ್ಗಳನ್ನ ಬೆಂಚ್ ತಂದಿರೋದಿಲ್ಲ, ಈಗ ಮಾಡಬೇಕು, ಮಾಡ್ತಾರೆ, ಮಾಡಲೇಬೇಕು. ಹಿಂದೆ ಇರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರಿದ್ದಂಥ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ತಳಕಲಲ್ಲಿ ಕೂಡ ಒಂದು ಪದವಿ ಕಾಲೇಜನ್ನು, ವಸತಿ ಸಹಿತ ಪದವಿ ಕಾಲೇಜನ್ನು ಪ್ರಾರಂಭ ಮಾಡಿದರು. ಇವತ್ತು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ, ಇವತ್ತು ರಾಜಕೀಯ ದುರುದ್ದೇಶದಿಂದಾಗಿ ಇವತ್ತು ಸ್ಥಳೀಯ ಯಲಬುರ್ಗಾ ಕ್ಷೇತ್ರದ ಶಾಸಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಹಾಲಪ್ಪ ಆಚಾರ್ ಅವರು ಇವತ್ತನ್ನು ನಿರ್ಲಕ್ಷ್ಯ ಮಾಡೋದ್ರ ಮೂಲಕ ಸುಮಾರು 1 ವರ್ಷ ಬಿಲ್ಡಿಂಗ್ ಕಟ್ಟಿ 1 ವರ್ಷ ಕಳೆದರೂ ಸಹ ಉದ್ಘಾಟನೆ ಆಗಲಾರ್ದೇ ಇವತ್ತು ಹಾಗೆ ಒಂದು ರೀತಿ ಸರ್ಕಾರಿ ದುಡ್ಡನ್ನು ಅನಾವಶ್ಯಕವಾಗಿ ವೆಚ್ಚ ಮಾಡಿದ್ದಾಗ್ತಿದೆ. ರಾಯರೆಡ್ಡಿ ಅವರು ಎದಕ್ಕೆ ಕಟ್ಟಿ ಹೋದ್ರು ನನಗೆ ಗೊತ್ತಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ರು, ಬಿಲ್ಡಿಂಗ್ ಕಟ್ಟಕ್ಕೆ ಶಾಣ್ಯರಾದರು, ಕಾಲೇಜ್ ಕೊಡೋಕ್ಕೆ ಶಾಣ್ಯರಾದರು. ಅದಕ್ಕೆ ಒಂದು ಕಾಂಪೌಂಡ್ ಇದ್ದಿಲ್ಲ, ನೀರು ಇದ್ದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇದ್ದಿಲ್ಲ. ನಾನು 2-3 ಕೋಟಿ ಹಾಕಿ ಒಟ್ಟು ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಅವನ್ನೆಲ್ಲವನ್ನೂ ನಿಮಗೆ ರೆಸಿಡೆನ್ಷಿಯಲ್ ಅಲ್ಲೇನು ಕಾಲೇಜ್ ಐತಲ್ಲ, ಹಾಸ್ಟೆಲ್ ಕಾಲೇಜ್, ಡಿಗ್ರಿ ಕಾಲೇಜು, ಅವಕ್ಕೆಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟು ಹಾಲಪ್ಪ, ಬೇರೆದವರಲ್ಲ. ವಸತಿ ಕಾಲೇಜಿನೊಳಗೆ ಪೂರ್ತಿ ನೀರಿಗೆ ನಾನು ಏನಂದ್ರೆ 2 ಕೋಟಿ ಕೊಟ್ಟು ಬನ್ನಿಕೊಪ್ಪದಿಂದ ತಂದಿನಿ. ಇಂಜಿನಿಯರಿಂಗ್ ಕಾಲೇಜಿಗೆ ಸಾಲ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಒಂದು ಮಾಡ್ಕೋಬೇಕು. ಪೂರ್ತಿ ವ್ಯವಸ್ಥೆ ಮಾಡಿ ಈ ಅಕಾಡೆಮಿಕ್ಕಿಗೆ ಅಲ್ಲಿ ಪ್ರಾರಂಭ ಮಾಡ್ತೀವಿ. ಎಸ್, ಈಗ ಮಾಡ್ತೀವಿ ನಾವು ಅದನ್ನು. ಇಂಜಿನಿಯರಿಂಗ್ ಕಾಲೇಜ್ ಹೇಳಿದ್ರಿ, ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟು ಹೋಗ್ಯಾನ. ಕಸ ಹೊಡಕ್ಕೆ ಒಂದು ಟಿ ಗ್ರೂಪ್ ಮಾಡ್ಕೊ, ಅದಕ್ಕೇನಂದರೆ ಒಂದೇನಂದ್ರೆ ಸ್ಯಾಂಕ್ಷನ್ ಮಾಡಿಕೊಡೋಣ. ನೀವೊಂದು ಕಾಲೇಜು ಕೊಡ್ತೀರಂದ್ರೆ ಅದಕ್ಕೆ ಬೇಕಾದಂಥ ಪ್ರೊಫೆಸರ್ಸು, ಲೆಕ್ಚರ್ಸು, ಅದಕ್ಕೆ ಡಿ ಗ್ರೂಪು, ಸಿಬ್ಬಂದಿ ವರ್ಗ ಕೊಟ್ಟು ಹೋಗೋ ನಿನ್ನ ಜವಾಬ್ದಾರಿ ಹೌದೋ ಅಲ್ಲ. ಸ್ಯಾಂಕ್ಷನ್ ಮಾಡೋದು ಒಬ್ಬ ಇಲಾಖಾ ಮಂತ್ರಿಯಾಗಿ ಈ ಥರದ ಕತೆ ಹೇಳೋರಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಐತೆ ಅನ್ನೋದನ್ನು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ವಸತಿ ಕಾಲೇಜ್ ಕಟ್ಟಡದ ಹೆಸರಲ್ಲೂ ಪಾಲಿಟಿಕ್ಸ್ ನಡೀತಾ ಇದೆಯಾ? ಈಗ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ.
ಈಗ ಸಚಿವರ ಮೇಲೆ ಹಾಕ್ಬಿಟ್ರೆ ನಮಗೆ ಇದರಿಂದ ಓಟ್ ಸಿಗುತ್ತೆ ಅನ್ನೋ ಕಾರಣ ಕಾಂಗ್ರೆಸ್ ಅವ್ರು ಹೀಗೆ ಮಾಡ್ತಿದ್ದಾರೆ. ಆಕ್ಚುಯಲ್ ಪ್ರಾಬ್ಲಮ್ ಏನಾಗಿದೆ, ಯಾಕೆ ಉದ್ಘಾಟನೆ ಆಗ್ತಿಲ್ಲ? ಶರ್ಮಿತಾ, ಏನಂತ ಹೇಳಿದ್ರೆ ಹಿಂದಿನ ಸರ್ಕಾರ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿರುವಂತ ಮತ್ತು ಯಲಬುರ್ಗಾ ಕ್ಷೇತ್ರ ಶಾಸಕರಾಗಿದ್ದಂತ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಒಟ್ಟು 10 ವಸತಿ ಕಾಲೇಜುಗಳನ್ನು ಮಾಡಿದ್ರು. ಇದು ವಿಶಿಷ್ಟವಾಗಿತ್ತು. ಯಾಕಂದ್ರೆ ಬಹುತೇಕ ಯಾವುದೇ ವಸತಿ ರಾಜ್ಯದಲ್ಲಿ ವಸತಿ ಕಾಲೇಜುಗಳು ಸರ್ಕಾರಿ ವಸತಿ ಕಾಲೇಜುಗಳು ಇರಲಿಲ್ಲ. ಆದ್ರೆ ವಸತಿ ಕಾಲೇಜುಗಳನ್ನ ಆರಂಭ ಮಾಡಬೇಕು ಅನ್ನುವಂತ ಕಲ್ಪನೆಯಲ್ಲಿ ವಸತಿ ಕಾಲೇಜು ಮಾಡಿದ್ರು. ಅದಕ್ಕೆ ಕಾರಣಕ್ಕಾಗಿ ಏನು ರಾಯರೆಡ್ಡಿ ಅವರು ಸ್ವಂತ ಗ್ರಾಮವಾಗಿದೆ ತಳಕಲ್ಲಿನಲ್ಲಿ ಒಂದು ವಸತಿ ಕಾಲೇಜನ್ನ ಆರಂಭ ಮಾಡೋದಕ್ಕೆ ಇದು 2019ಕ್ಕೆ ಅಲ್ಲಿ ಕಾಲೇಜೇನು ಆರಂಭವಾಯಿತು. ಅದ್ರ ಜೊತೆಗೆ ಸುಮಾರು 27 ಕೋಟಿ ರೂಪಾಯಿಯಲ್ಲಿ ತಳಬಾಳು ಏನ್ ತಳಕಲ್ಲು ಮತ್ತು ತಳಬಾಳು ಎರಡು ಅಕ್ಕಪಕ್ಕದಲ್ಲಿರುವುದರಿಂದ ತಳಬಾಳು ಸಿವಿಯಲ್ಲಿ ಒಂದು ಕಾಲೇಜನ್ನು ನಿರ್ಮಾಣ ಮಾಡಿದ್ರು. ಅಲ್ಲಿ ಈಗಾಗಲೇ ಕಳೆದ 19ರಿಂದಲೂ ಸಹ ವಿದ್ಯಾರ್ಥಿಗಳನ್ನು ಮಾಡಿದ್ದಾರೆ. ಆದ್ರೆ ಅದು ವಸತಿ ಕಾಲೇಜು ಆಗದೆ ವಸತಿ ರಹಿತ ಕಾಲೇಜ್ ಆಗಿ ಈಗೇನು ಕಾಮನ್ ಕಾಲೇಜ್ ಇರುತ್ತೆ ಅದೇ ರೀತಿದೆ. ಆದ್ರೆ ಮುಖ್ಯವಾಗಿ ಇಲ್ಲಿ ನಡೀತಾ ಇರೋದು ಒಂದು ಪಾಲಿಟಿಕ್ಸ್. ಯಾಕಂತ ಹೇಳಿದ್ರೆ ಒಂದು ಹಿಂದೆ ಕಾಂಗ್ರೆಸ್ಸಿನ ಶಾಸಕರಾಗಿರುವಂತಹ ಬಸವರಾಜ ರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಾಗಿರುವಂತಹ ಇದಕ್ಕೆ ಈಗಿನ ಶಾಸಕರಾಗಿರುವಂತ ಮತ್ತು ಸಚಿವರಾಗಿರುವಂತಹ ಹಾಲಪ್ಪಾಚಾರ್ಯ ಅವರು ಆ ಕಾಲೇಜನ್ನ ಆರಂಭ ಮಾಡಬೇಕು ಅನ್ನೋದಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಒಂದು ದೊಡ್ಡ ಆರೋಪ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಲೇಜನ್ನ 5 ವರ್ಷ ಏನು 1919ನೇ ಇಸ್ವಿಯಲ್ಲಿ ಆಗಿದ್ದು ಕಳೆದ 3 ವರ್ಷ ಆದ್ರೂ ಸಹ ಇಲ್ಲಿ ಅದಕ್ಕೆ ಮೂಲಭೂತ ಸೌಲಭ್ಯ ಒದಗಿಸದೇ ಇರೋ ಕಾರಣಕ್ಕಾಗಿ ಮತ್ತು ಆ ಕಾಲೇಜನ್ನ ಉದ್ಘಾಟನೆ ಆಗದೆ ಕಾರಣಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳು ಹೊರಗುಳಿದಿದ್ದಾರೆ. ಮತ್ತು ಅಲ್ಲಿ ಅವರು ಹೇಳೋದು ಅಂತ ಹೇಳಿದ್ರೆ ಹಾಲಪ್ಪಾಚಾರ್ ಅವರು ಇಲ್ಲಿ ಇದು ನಾವು ಮೂಲಭೂತ ಸೌಲಭ್ಯವನ್ನು ಒದಗಿಸೇ ಇರಲಿಲ್ಲ, ಕೇವಲ ಕಾಲೇಜ್ ಕಟ್ಟಡ ನಿರ್ಮಾಣವಾಗಿತ್ತು. ಆದ್ರೆ ನಾನು ಬಂದಿಂದ ಇಲ್ಲಿ ಬೇರೆ ಬೇರೆ ಸ್ಕೀಮ್ಗಳನ್ನು ಇಟ್ಕೊಂಡು ಇಲ್ಲಿ ಕಾಲೇಜಿಗೆ ಬೇಕಾದಷ್ಟು ಅನುದಾನ ಕೊಟ್ಟು ಈಗಾಗಲೇ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರಂಭ ಮಾಡ್ತೀವಿ ಅನ್ನೋದು ಹೇಳ್ತಾರೆ. ಆದ್ರೆ ಒಟ್ಟಾರೆಯಾಗಿ ರಾಜಕೀಯ ಮೇಲಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಸಿಗಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ ಮತ್ತು ವಸತಿ ಕಾಲೇಜುಗಳಾದ್ರೆ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಆ ಅನುಕೂಲತೆಯನ್ನು ಕಲ್ಪಿಸುವಲ್ಲಿ ಇಲ್ಲಿ ರಾಜಕೀಯ ಹೆಚ್ಚು ಆಗಿದೆ ಅನ್ನುವಂಥದ್ದು ಕೇಳಿ ಬರುತ್ತಾ ಆರೋಪವಾಗಿದೆ. ಶರಣಪ್ಪ, ಫೈನ್, ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಗಿಫ್ಟ್ ಕೊಟ್ಟು ಆಣೆ ಮಾಡಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ. ಗಿಫ್ಟ್ ಕೊಟ್ಟವರು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರಂತೆ. ಮತದಾರಿಗೆ ಮಿಕ್ಸರ್, ತಟ್ಟೆ, ಲೋಟವನ್ನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ತೆಂಗಿನಕಾಯಿ ಮೇಲೆ ಆಣೆ ಮಾಡಿಸುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಈ ಆರೋಪವನ್ನು ಮಾಡಿದ್ದಾರೆ. ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಚೇಲಾಗಳು ಪ್ರತಿ ಮನೆಗೆ ತೆರಳಿ ಆಣೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಬೆಳಗಾವಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಧನಂಜಯ್ ಆರೋಪವನ್ನು ಮಾಡಿದ್ದಾರೆ. काम म्हणून तुम्ही नारळ घेऊन काम हिंडवल्याशी काम म्हणून म्हणजे गॅरंटी लोक मतदार शपथ घातलाय कोणाला बरेच जण फिरले. बरेच जण कोण फिरला आम्ही नाव सांगा गुंजा की तू तुझं गुंजा बायका धरून टाकतो म्हटलं तर तुम्ही नारळ दूर लावणार उद्या. ಇವತ್ತು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಅವ್ರ ಚೇಲಾಗಳು ಜನರ ಕಡೆಯಿಂದ ಹಾನಿ ಮಾಡಬೇಕು, ನನಗೆ ಓಟ್ ಆಗಬೇಕು, ಆಮೇಲೆ ನಿಮಗೆ ಮಿಕ್ಸರ್ ಕೊಡ್ತೇನೆ, ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಜನರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಈ ಥರ ನೀಚ ಕೆಲಸಕ್ಕೆ, ಈ ಥರ ಜನರು ಮೋಸ ಮಾಡುವಂಥ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೇನೆ. ನಿಜವಾದ ನೀವು ಅಭಿವೃದ್ಧಿ ಮಾಡಿದರೆ ಈ ಥರ ಪರಿಸ್ಥಿತಿ ಬರ್ತಿರಕ್ಕಿಲ್ಲ. ಶಾಸಕಿಯವರೇ ಮೊದಲು ಅಭಿವೃದ್ಧಿ ಮಾಡಿ ಆಮೇಲೆ ಜನರಿಗೆ ಹೋಗಿ ಹಾನಿ ಮಾಡೋದು ಪರಿಸ್ಥಿತಿ ಬರಂಗಿಲ್ಲ. ನೀವೇನು ಮಾಡ್ತಾ ಇದ್ದೀರಲ್ಲ ಇದು ನೀಚ ಕೆಲಸ ನಿಂದಿರಬೇಕು. ಯಾಕೆಂದ್ರೆ ಜನರಿಗೆ ಮೋಸ ಆಗ್ತಾ ಇದೆ. ಒಂದು 200-300 ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಹಾನಿ ಮಾಡಿಸ್ತೀರಾ? ನಿಮ್ಮಂತ ರಾಜಕೀಯಕ್ಕೆ ಇಂಥ ರಾಜಕೀಯ ಇಡೀ ಜಗತ್ತದಲ್ಲಿ ಯಾರೂ ಮಾಡಿಲ್ಲ. ಇವತ್ತು ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಮೊದಲ ದಿನ ಮಹಾರಥೋತ್ಸವಕ್ಕೆ ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಚಾಲನೆಯನ್ನ ಕೊಟ್ಟರು. ಜಾತ್ರೆಗೆ ಅಕ್ಕಪಕ್ಕದ ಜಿಲ್ಲೆಗಳು, ನೆರೆ ರಾಜ್ಯಗಳಿಂದ ಅಂದಾಜು 7 ಲಕ್ಷ ಭಕ್ತರು ಪಾಲ್ಗೊಂಡಿದ್ದರು. ಡ್ರೋನ್ ಕ್ಯಾಮೆರಾದಲ್ಲಿ ಜಾತ್ರೆಯ ಅದ್ಭುತ ದೃಶ್ಯಗಳು ಕ್ಯಾಪ್ಚರ್ ಆಗಿದೆ. ಕೊಪ್ಪಳ ಗವಿಮಠದಲ್ಲಿ ಪ್ರತಿದಿನ ದಾಸೋಹವೂ ಇರುತ್ತೆ. ವಿಶೇಷ ದಾಸೋಹಕ್ಕಾಗಿ ಸುತ್ತಲಿನ ಜನರು ದವಸ ಧಾನ್ಯವನ್ನು ನೀಡ್ತಾರೆ. ರೊಟ್ಟಿ, ಸಿಹಿ ತಿಂಡಿಗಳನ್ನು ಮಠಕ್ಕೆ ಅರ್ಪಣೆ ಮಾಡ್ತಾರೆ. ಒಟ್ಟಾರೆ 1 ತಿಂಗಳ ಕಾಲ ಉತ್ಸವ ಹಾಗೇನೆ ದಾಸೋಹದ ಸಂಭ್ರಮ ನಿರಂತರವಾಗಲಿರುತ್ತೆ. ಇನ್ನು ಗವಿಮಠದ ಜಾತ್ರೆಯ ದಾಸೋಹದಲ್ಲಿ ಮಿರ್ಚಿ ವಿತರಣೆಯನ್ನ ಇವತ್ತು ಮಾಡಲಾಗ್ತಾ ಇದೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಮಿರ್ಚಿ ಸೇವಾ ಸಮಿತಿಯಿಂದ ಸುಮಾರು 4 ಲಕ್ಷ ಮಿರ್ಚಿಗಳನ್ನ ಭಕ್ತರಿಗೆ ವಿತರಣೆ ಮಾಡಲಾಗ್ತಾ ಇದೆ.
ಇನ್ನು ಕರ್ನಾಟಕದಲ್ಲಿ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಈ ಜಾತ್ರೆ ಕಳೆದ 2 ವರ್ಷ ಕೊರೋನಾ ಕಾರಣದಿಂದ ಬಹಳ ಸರಳವಾಗಿ ನಡೆದಿತ್ತು. ಈ ಬಾರಿ ಕೊರೋನಾ ಸೋಂಕು ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ವಿಜೃಂಭಣೆಯಿಂದ ನಡೆದಿದೆ. ಜಾತ್ರೆಯಲ್ಲಿ ಜಾತಿ, ಮತ, ಪಂಥ ಮತ್ತು ಧರ್ಮದ ಭೇದವಿಲ್ಲದೆ ಸುಮಾರು 5 ಲಕ್ಷ ಜನ ಸೇರಿದ್ರು. ಈ ಬಾರಿ ಜನವರಿ 4ರಿಂದ 10ರ ತನಕ ಅಂದ್ರೆ ನಾಳೆವರೆಗೆ ಗವಿಸಿದ್ದೇಶ್ವರ ಜಾತ್ರೆ ನಡೆಯುತ್ತೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.